ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಸಮುವೇಲ 22ನೇ ಅಧ್ಯಾಯ 34ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮ್ಮ ಕಾಲುಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ, ಚುರುಕು ಮಾಡುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಮ್ಮ ಕರ್ತನು ನಮ್ಮನ್ನು ಉನ್ನತವಾದ ಪ್ರದೇಶಗಳಲ್ಲಿ ಆತನು ನಮ್ಮನ್ನು ಕರೆದುಕೊಂಡು ಹೋಗಿ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕೆಲವೊಂದು ಸಾರ್ತಿ ನಮ್ಮ ಕಾಲುಗಳು ಬಲಹೀನವಾಗಿ ಬಿಡುತ್ತೆ, ನಮ್ಮ ಕೈಗಳು ಜೋತು ಹೋಗಿಬಿಡುತ್ತೆ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ಬಂದಿರುವಂತಹ ಈ ಪರಿಸ್ಥಿತಿ ನಿಮಿತ್ತವಾಗಿ ದೇವರೇ, ನಾನು ಬಳಲಿ ಹೋಗಿದ್ದೇನೆ. ಕರ್ತನೆ, ನನ್ನ ಉನ್ನತವಾದ ಕಾರ್ಯಗಳಲ್ಲಿ ನಾನು ನಡೆದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ದೇವರೇ. ಕರ್ತನೆ, ನೀನು ನನ್ನ ಸಹಾಯವನ್ನು ಮಾಡು ಸ್ವಾಮಿ. ನೀನು ಹೇಗೆ ನಿನ್ನ ದಾಸನಾಗಿರುವಂತಹ ದಾವೀದನನ್ನು ದೇವರೇ ನೀನು ಹೇಗೆ ಅಭಿವೃದ್ಧಿ ಪಡಿಸಿದ್ದಾರೋ ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿಯೂ ಕೂಡ ಸ್ವಾಮಿ ಬಲಪಡಿಸು ದೇವರೇ. ಅವನ ಜೀವಿತದಲ್ಲಿ ಬಂದಂತಹ ಅನೇಕ ಕಷ್ಟ ನಷ್ಟಗಳಲ್ಲಿ ದೇವರೇ ದಾವೀದನನ್ನು ನೀನು ಬಲಪಡಿಸಿದ್ಯಾ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಬಂದಿರುವಂತಹ ಈ ಎಲ್ಲ ಪರಿಸ್ಥಿತಿಗಳನ್ನು ದೇವರೇ ನಾನು ನೀನು ಬಲಪಡಿಸಿ ಉನ್ನತವಾದ ಪ್ರದೇಶಗಳಲ್ಲಿ ಉನ್ನತವಾದ ಕಾರ್ಯಗಳಲ್ಲಿ ದೇವರೇ ನನ್ನ ನೀನು ನಡೆಸು ದೇವರೇ ಅಂತ ಹೇಳುವಾಗ ಕರ್ತನು ನಮ್ಮನ್ನು ಉನ್ನತವಾದ ಕಾರ್ಯಗಳಲ್ಲಿ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮ ಕೈಗಳನ್ನು ಬಲಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಹೃದಯವನ್ನು ಬಲಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಕಾಲುಗಳನ್ನು ಬಲಪಡಿಸುವವನಾಗಿದ್ದಾನೆ. ಕರ್ತನು ನಮ್ಮ ಕಾಲುಗಳನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ಬಲಗೊಳಿಸಿ ಉನ್ನತವಾದ ಪ್ರದೇಶಗಳಲ್ಲಿ ಆತನು ನಮ್ಮನ್ನು ನಡೆಸಿ ಅಭಿವೃದ್ಧಿಪಡಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಕಾಲುಗಳನ್ನು ಚುರುಕುಗೊಳಿಸಿ ಉನ್ನತವಾದ ಕಾರ್ಯಗಳಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.